Hello students, ಬನ್ನಿ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕ್ಲಾಸ್ ಇರತಕ್ಕಂತ ಒಂದು ಕ್ವೆಶ್ಚನ್ ಅನ್ನು ಬಿಡಿಸೋಣ. ಈ ಕ್ವೆಶ್ಚನ್ ಸ್ಪೀಚ್ ಮೇಕಿಂಗ್ ಅಂತ ಹೇಳಿ. ಇದು 2025 ದಲ್ಲಿ ಇದರದು ಕ್ವೆಶ್ಚನ್ ನಂಬರ್ 36. ಮತ್ತಿದು ಕಂಪಲ್ಸರಿ ಕ್ವೆಶ್ಚನ್ ಅಲ್ಲ, ಆಪ್ಷನಲ್ ಕ್ವೆಶ್ಚನ್ ಐತಿ. ಲೆಟರ್ ರೈಟಿಂಗ್ ಜೊತೆಗೆ ಲೆಟರ್ ಬರೀಬಹುದು, ಇಲ್ಲ ಅಂದ್ರೆ ಸ್ಪೀಚ್ ಮೇಕಿಂಗ್ ಬರೀಬಹುದು. ಈ ಸ್ಪೀಚ್ ಮೇಕಿಂಗ್ ಅನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಮಗೆಲ್ಲ ಹೇಳ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ಕ್ವೆಶ್ಚನ್ ಇಷ್ಟು ದೊಡ್ಡದು ಇರ್ತದೆ. ಇಷ್ಟು ದೊಡ್ಡ ಕ್ವೆಶ್ಚನ್ ಇರ್ತದ. ಸ್ವಲ್ಪ ಇದು ಹೈಸ್ಕೂಲಿಗೆ ಒಂದು ಕ್ವೆಶ್ಚನ್ ಬರ್ತದೆ, ಪ್ರೊಫೈಲ್ ರೈಟಿಂಗ್ ಅಂತ ಹೇಳಿ, ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ. ಅದನ್ನ ಸ್ವಲ್ಪ ಹೋಲ್ತದೆ ಇದು ಸ್ಪೀಚ್ ಮೇಕಿಂಗ್ ಅಂತ ಹೇಳಿ. ಏನ್ ಸ್ಪೀಚ್ ಮೇಕಿಂಗು ಅಂತಂದ್ರೆ ವಿದ್ಯಾರ್ಥಿಗಳೇ, ನೀವು ನಾಳೆ ದೊಡ್ಡವರಾದ್ಮೇಲೆ ಯಾವುದಾದ್ರೂ ಒಂದು ಆಫೀಸರ್ ಆದ್ರಿ ಅಥವಾ ಟೀಚರ್ ಆದ್ರಿ ಅಂತಂದ್ರೆ, ಒಂದು ಪ್ರಸಂಗದೊಳಗ ನಿಮ್ಮ ಸ್ಕೂಲ್ನೊಳಗ ನಿಮ್ಮ ಕಾಲೇಜ್ನೊಳಗ ಫಂಕ್ಷನ್ ಅನ್ನ ಹಮ್ಮಿಕೊಂಡ್ರೆ ಯಾವ ರೀತಿ ಸ್ಪೀಚ್ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಒಂದು ಕ್ವಶನ್ ಇದು. ಸ್ಪೀಚ್ ಮೇಕಿಂಗ್ ಅಂತಾರೆ ಇದಕ್ಕೆ. ಬಹುತೇಕ ಸೆಕೆಂಡ್ ಇಯರ್ ಕೊಡ್ತಕ್ಕಂಥ ಕ್ವಶನ್ ಏನಿರುತ್ತಂದ್ರ 85-90% ಏನಿರುತ್ತಂದ್ರ ಯಾರ್ದೋ ಒಬ್ಬ ವ್ಯಕ್ತಿಯ ಪ್ರೊಫೈಲ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ನಿಮಗಂತಂದ್ರ, ಕೆಳಗೊಬ್ಬ ವ್ಯಕ್ತಿಯ ಪ್ರೊಫೈಲ್ ಕೊಟ್ಟಿವಿ, ಈ ಪ್ರೊಫೈಲ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ ಕಾಲೇಜ್ ನಲ್ಲಿ ಇಂಥದ್ದೊಂದು ಫಂಕ್ಷನ್ ನಡೆದೈತೆ ಅಂತ ಇಮ್ಯಾಜಿನ್ ಮಾಡ್ಕೊಡ್ರಿ. ನೀವು ಸ್ಟೂಡೆಂಟ್ಸ್ ಯೂನಿಯನ್ ಲೀಡರ್ ಅದಿರ ಅಂತ ತಿಳ್ಕೊಡ್ರಿ. ನೀವು ಆ ಫಂಕ್ಷನ್ ಒಳಗ ನಿಮ್ ಕಾಲೇಜ್ ಬಂದಿರತಕ್ಕಂತ ವ್ಯಕ್ತಿ ಪ್ರೊಫೈಲ್ ಕೊಟ್ಟಿರ್ತೀವಲ್ಲ, ಅವ್ರ ಚೀಫ್ ಗೆಸ್ಟ್ ಅಂತ ತಿಳ್ಕೊಡ್ರಿ. ಅವ್ರ ಪರಿಚಯ ನೀವು ಸಭೆಯಲ್ಲಿ ಮಾಡ್ಕೊಡ್ಬೇಕು. ಕ್ಲಿಯರ್ ಆಗ್ತಾ ಇಲ್ಲ ನಾ ಹೇಳ್ತೇನೆ ನಿಮಗೆ. ಈಗ ಗಾಂಧಿ ಜಯಂತಿ ಅಂತ ಒಂದು ಫಂಕ್ಷನ್ ಅಂತ ತಿಳ್ಕೊಡ್ರಿ. ನೀವು ಕಾಲೇಜಿನ ವಿದ್ಯಾರ್ಥಿಗಳ ಲೀಡರ್ ಅದಿರಿ. ಗಾಂಧಿ ಜಯಂತಿ ದಿವಸ ಯಾರಿಗೋ ಒಬ್ಬರಿಗೆ ಚೀಫ್ ಗೆಸ್ಟ್ ಆಗಿ ಕರೆಸಿರಿ. ಆ ಚೀಫ್ ಗೆಸ್ಟ್ ಅನ್ನ ಸಭೆಯೊಳಗ ನೀವು ಪರಿಚಯ ಮಾಡಿಕೊಡ್ಬೇಕು. ಇವತ್ತಿನ ಮುಖ್ಯ ಅತಿಥಿಗಳು ಶ್ರೀಮಾನ್ ಇಂಥವರು, ಇವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಹೆಂಗೆ, ಇವ್ರು ಹುಟ್ಟಿದ್ದು ಇಂಥ ಊರಲ್ಲಿ, ತಂದೆ ತಾಯಿಗಳ ಹೆಸರು ಇಂಥದ್ದು, ಇವ್ರು ಇಂತಿಂತ ರ್ಯಾಂಕ್ ಪಡ್ಕೊಂಡ್ರು, ಇಂತಿಂತ ಕ್ವಾಲಿಫಿಕೇಶನ್ ಆಗೈತಿ, ಇಂಥ ಹುದ್ದೆಯೊಳಗೆ ಇವತ್ತಿದ್ದಾರೆ, ಇಂತಿಷ್ಟೆಲ್ಲ ಸೇವಾ ಮಾಡ್ಯಾರ, ಇಂಥದ್ದೆಲ್ಲ ಹಾಬೀಸ್ ಅದಾವ ಅಂತ ತಿಳ್ಕೊಂಡು ಇವತ್ತಿನ ಒಂದು ಫಂಕ್ಷನ್ಗೆ ಈ ಮಹಾನ್ ವ್ಯಕ್ತಿಯನ್ನ ನಾನು ತುಂಬಾ ಹೃದಯದಿಂದ ಸ್ವಾಗತಿಸುತ್ತೇನೆ ಅಂತ ಹೇಳಿ ಹೇಳ್ತಕ್ಕಂಥ ಸ್ಪೀಚೇ ಇಲ್ಲೇ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಆನ್ಸರ್. ಇದಕ್ಕೆ ಸ್ಪೀಚ್ ಮೇಕಿಂಗ್ ಅಂತ ಕರಿತೇವ್ರಿ. ಇದನ್ನೆಲ್ಲ ನೀವು ರೂಢಿಸ್ಕೊಳ್ಬೇಕಲ್ಲ ವಿದ್ಯಾರ್ಥಿ ಜೀವನದಲ್ಲಿ. ಆ ಒಂದು ಉದ್ದೇಶದಿಟ್ಟು ಈ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲಿ ತಾವು ಏನೋ ಒಂದಿಷ್ಟು ನಾಲೆಜ್ ಅನ್ನ ತಾವು ಪಡ್ಕೊಂಡ್ರಂದ್ರ ಮುಂದೆ ತಾವು ಟೀಚರ್ ಆದ್ರೆ ಎಲ್ಲೇ ಹೋದ್ರು ಯಾವ ರೀತಿ ಮಾತಾಡ್ಬೇಕು ಅಂತ ಪರ್ಟಿಕ್ಯುಲರ್ ಫಂಕ್ಷನ್ ಅಂತಕ್ಕಂಥದ್ದು ನಿಮಗೆ ನಾಲೆಜ್ ಬರ್ತೈತಿ. ಆ ಉದ್ದೇಶದಿಂದ ಸಮರ್ಥರಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕ್ವಶನ್ ಕೊಟ್ಟಿರ್ತಾರೆ. ಲೆಟರ್ ರೈಟಿಂಗ್ ಬರಿಬಹುದು, ಇಲ್ಲಕ್ಕಂದ್ರ ಸ್ಪೀಚ್ ಮೇಕಿಂಗ್ ಬರಿಬಹುದು. ಇದು 5 ಮಾರ್ಕ್ ಕ್ವಶನ್ಸ್ ಇರ್ತದ, 5 ಮಾರ್ಕ್ಸ್ ಕ್ವಶನ್ ಇರ್ತದ. ಕ್ಲಿಯರ್ ಗೊತ್ತಾತಲ್ರಿ? ನೀವು ಸಾಮಾನ್ಯವಾಗಿ ಏನಿರ್ತಂದ್ರ, ಇದು ಸ್ಪೀಚ್ ಎದ್ರ ಬಗ್ಗೆ ನೀವು ಸ್ಪೀಚ್ ಮಾಡೋದಿರ್ತಂದ್ರ ಇಂಟ್ರೊಡಕ್ಟರಿ ಸ್ಪೀಚ್, ಇದು ಪರಿಚಯ ಭಾಷಣ, ಇದು ಇಲ್ಲಾಂದ್ರೆ ವೆಲ್ಕಮ್ ಸ್ಪೀಚ್ ಅಂತಾನು ಕರೀತಾರೆ. ಇದು ವೆಲ್ಕಮ್ ಸ್ಪೀಚ್, ಇದು ಇಂಟ್ರೊಡಕ್ಟರಿ ಸ್ಪೀಚ್. ಇದು ಯಾರೋ ಒಬ್ಬರು ಚೀಫ್ ಗೆಸ್ಟ್ ನಿಮ್ ಕಾಲೇಜ್ಗೆ ಬಂದಿರ್ತಾರ, ನಿಮ್ ಸ್ಕೂಲಿಗೆ ಬಂದಿರ್ತಾರ. ಆ ಚೀಫ್ ಗೆಸ್ಟ್ ಅನ್ನ ನೀವು ಅವ್ರ ಪ್ರೊಫೈಲ್ ಅನ್ನ ಕೊಟ್ಟಿರ್ತಾರೆ ಇಲ್ಲಿ. ಆ ಪ್ರೊಫೈಲ್ ಅನ್ನ ಯೂಸ್ ಮಾಡಿಕೊಂಡು ನೀವು ಒಂದು ಸ್ಪೀಚ್ ಕೊಡಬೇಕು ಸಭೆಗೆ. ಇವತ್ತಿನ ಮುಖ್ಯ ಅತಿಥಿಗಳು ಇಂಥವರು, ಅವ್ರದ್ದು ಹಿಂಗಿಂಗ್ ಅದ ಬಯೋಡಾಟಾ, ಇವರನ್ನ ನಾನು ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ನೀವು ಹೋಗ್ಬೇಕಾಗ್ತೈತಿ. ಸಭೆ ಮೇಲೆ ಬಂದು ನಿಂತು, ವೇದಿಕೆ ಮೇಲೆ ಬಂದು ನಿಂತು ನೀವು ಪರಿಚಯ ಬರೋದೈತಿ, ಪರಿಚಯ ಮಾಡೋದೈತಿ, ಹೋಗೋದೈತಿ.
ಅದೇ ಸ್ಪೀಚ್. ನೀವು ಅಲ್ಲಿ ಏನು ಮಾತಾಡ್ಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತೈತಿ. ಇದು ಸ್ಪೀಚ್ ಮೇಕಿಂಗ್. ಓಕೆ, ಇಷ್ಟು ಇಂಟ್ರೊಡಕ್ಷನ್ ಇರಲಿ ಈ ಕ್ವಶನ್ ಬಗ್ಗೆ. ಈ ಕ್ವಶನ್ ಯಾವ ಥರದ ಕ್ವಶನ್ ಇರುತ್ತಾ ಅಂತೇಳಿ ಈ ಥರದ ಕ್ವಶನ್ ಇರ್ತದ. ಸರಿ, ಈಗ ಏನ ನೋಡೋದು ಬರ್ರಿ. ಕ್ವಶನ್ ಏನೈತಿ ಇದು ಕ್ವಶನ್ ಅಂತ ನಮಗೆ ಹೇಳ್ತಾರ ವಿದ್ಯಾರ್ಥಿಗಳೇ, ಇಮ್ಯಾಜಿನ್ ಮಾಡ್ಕೊಡ್ರಿ, ಯು ಆರ್ ದ ಜನರಲ್ ಸೆಕ್ರೆಟರಿ ಆಫ್ ಯುವರ್ ಕಾಲೇಜ್ ಯೂನಿಯನ್. ನೀವೊಂದು ಲೀಡರ್ ಇರ್ತಿಲ್ಲ. ಯಾರ ಸಾಧಾರಣ ವಿದ್ಯಾರ್ಥಿಗಳು ಯಾವುದೋ ಒಂದು ವಿದ್ಯಾರ್ಥಿ ಬಂದು ಸ್ಪೀಚ್ ಮಾಡೋದಿಲ್ಲ. ಆ ಕಾಲೇಜಿಗೆ ಒಬ್ಬ ಯೂನಿಯನ್ ಲೀಡರ್ ಅಂತ ಮಾಡ್ತೀವ್ರಿ, ಮತ್ತೇನೋ ಜನರಲ್ ಸೆಕ್ರೆಟರಿ ಅಂತ ಮಾಡ್ತೀವಿ, CR ಅಂತ ಮಾಡ್ತೀವಿ. ಅಂಥದ್ದು ನೀವು ಯಾರು ಅನ್ನೋದನ್ನ ಹೇಳ್ತಾರೆ ಇವರಲ್ಲಿ. ನೀವು ಯಾರು ಅಂತ ತಿಳ್ಕೊಡ್ರಿ ವಿದ್ಯಾರ್ಥಿಗಳೇ. ಇಮ್ಯಾಜಿನ್ ದಟ್ ಯು ಆರ್ ದ ಜನರಲ್ ಸೆಕ್ರೆಟರಿ ಆಫ್ ಯುವರ್ ಕಾಲೇಜ್ ಯೂನಿಯನ್ ಅಂತ ತಿಳ್ಕೊರಪ್ಪ ನೀವು. ಹ್ಞೂ ಸರ್, ತಿಳ್ಕೊಂಡಿವ್ರಿ. ಆನ್ ದ ಒಕೇಶನ್ ಆಫ್ ಕಾಲೇಜ್ ಡೇ, ಯಾವ ಫಂಕ್ಷನ್ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಆನ್ ದ ಒಕೇಶನ್, ಆ ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ ಸರ್? ಕಾಲೇಜ್ ಡೇ. ವರ್ಷಕ್ಕೊಂದ್ಸಲ ಮಾಡ್ತೀವಿ, ವರ್ಷಕ್ಕೋತ್ಸವ ಅಂತ ಮಾಡ್ತೀವಿ ನೋಡ್ರಿ. ವರ್ಷಕ್ಕೊಂದ್ಸಲ ಆನ್ಯುವಲ್ ಡೇ ಅಂತ ಕರಿತೀವಿ, ಕಾಲೇಜ್ ಡೇ ಅಂತ ಕರಿತೀವಿ, ಗ್ಯಾದರಿಂಗ್ ಅಂತ ಮಾಡ್ತೀವಿ, ಫೇರ್ವೆಲ್ ಪಾರ್ಟಿ ಅಂತ ಮಾಡ್ತೀವಿ, ಬೀಳ್ಕೊಡುವ ಸಮಾರಂಭ, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ. ಅಂಥದ್ದೊಂದು ಸಮಾರಂಭ ನಿಮ್ಮ ಕಾಲೇಜ್ನಲ್ಲಿ, ಒಕೇಶನ್ ಅಂದ್ರೆ ಸಮಾರಂಭ. ಅಂಥದ್ದೊಂದು ಸಮಾರಂಭ ಐತಿ ಅಂತ ತಿಳ್ಕೊಡ್ರಿ. ಎಸ್ ಸರ್, ಯು ಹ್ಯಾವ್ ಟು ಪ್ರೆಸೆಂಟ್ ದ ವೆಲ್ಕಮ್ ಅಡ್ರೆಸ್. ನೀವು ಹೋಗಿ ವೆಲ್ಕಮ್ ಸ್ಪೀಚ್ ಅನ್ನ ಮಾಡಬೇಕಾಗಿದೆ ವೇದಿಕೆ ಮೇಲೆ. ಪ್ರೆಸೆಂಟ್ ಮಾಡಬೇಕು. ಏನ್ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಓದಬೇಕು ಅಥವಾ ಹೇಳಬೇಕು, ಮಾಡಬೇಕು. ಏನ್ ಪ್ರೆಸೆಂಟ್ ಮಾಡ್ಬೇಕಂದ್ರೆ ವೆಲ್ಕಮ್ ಸ್ಪೀಚ್, ವೆಲ್ಕಮ್ ಅಡ್ರೆಸ್ ಅನ್ನ ಮಾಡಬೇಕು, ಸ್ವಾಗತ ಭಾಷಣ ಮಾಡಬೇಕು. ಇಂಟ್ರೊಡಕ್ಟರಿ ಸ್ಪೀಚ್ ಆರ್ ವೆಲ್ಕಮ್ ಸ್ಪೀಚ್ ಅಂತ ಕರೀತಾರೆ. ಇದನ್ನ ನೀವು ಮಾಡ್ಬೇಕಂತ ತಿಳ್ಕೊರಿ. ನಮಗೆಲ್ಲ ಹೇಳ್ತಾರ, ನಾವ್ಯಾರು ಜನರಲ್ ಸೆಕ್ರೆಟರಿ, ಕಾಲೇಜ್ ಯೂನಿಯನ್ ಅದು ಜನರಲ್ ಸೆಕ್ರೆಟರಿ ನಾವು. ಯಾವ ಕಾಲೇಜ್ ಫಂಕ್ಷನ್ದಲ್ಲಿ, ಯಾವ ಕಾಲೇಜ್ನಲ್ಲಿ ಯಾವ ಫಂಕ್ಷನ್ ನಡೆದಿದೆ, ಕಾಲೇಜ್ ಡೇ ನಡೆದಿದೆ, ಫಂಕ್ಷನ್ ನಡೆದಿದೆ. ನಾವೇನ್ ಮಾಡಬೇಕು? ವೆಲ್ಕಮ್ ಸ್ಪೀಚ್ ಮಾಡಬೇಕು, ವೆಲ್ಕಮ್ ಅಡ್ರೆಸ್ ಮಾಡಬೇಕು. ನಿಮ್ ಜವಾಬ್ದಾರಿ ಗೊತ್ತಾಯ್ತ್ರಿ. ನೀವು ಹಿಂಗತೆ ಮಾಡ್ಬೇಕಂತ ತಿಳ್ಕೊಡ್ರಪ್ಪ ಅಂತ. ನೀವು ಹಂಗತೆ ತಿಳ್ಕೊಬೇಕು ವಿದ್ಯಾರ್ಥಿಗಳು. ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾರ? ದ ಚೀಫ್ ಗೆಸ್ಟ್ ಈಸ್, ಯಾರು ಬರ್ತಾರ್ರಿ ಅವತ್ತೆ ಚೀಫ್ ಗೆಸ್ಟ್? ಮಿಸ್ಟರ್ ಶ್ರೀಕೃಷ್ಣ. ಮಿಸ್ಟರ್ ಶ್ರೀಕೃಷ್ಣ ಬರ್ತಾರೆ. ಎಚ್ ಬರ್ಬೇಕಾಗಿತ್ತು ಇಲ್ಲಿ. ಮಿಸ್ಟರ್ ಶ್ರೀಕೃಷ್ಣ ಬರ್ತಾರೆ. ಶ್ರೀಕೃಷ್ಣ ಬಿ ಹೌದಲ್ಲ ಅನ್ನೋರು ಬರ್ತಾರೆ. ಹೂಸ್ ಪ್ರೊಫೈಲ್ ಈಸ್ ಗಿವನ್ ಬಿಲೋ. ಆ ವ್ಯಕ್ತಿಯ ಪ್ರೊಫೈಲ್ ಅನ್ನ ಕೆಳಗೆ ಕೊಟ್ಟಿವಿ. ಆ ವ್ಯಕ್ತಿಯಲ್ಲಿ ಚೇರ್ ಮೇಲೆ ಕುಂತಾರ. ಉಳ್ಕಾದವರೆಲ್ಲರೂ ಕುಂತಿರ್ತಾರ. ಪ್ರಿನ್ಸಿಪಾಲ್ ಎಲ್ಲರೂ ಕುಂತಿರ್ತಾರ. ಟೀಚರ್ಸ್ ಎಲ್ಲ, ಲೆಕ್ಚರ್ಸ್ ಎಲ್ಲ ಕುಂತಿರ್ತಾರ. ಎದುರಿಗೆಲ್ಲ ವಿದ್ಯಾರ್ಥಿಗಳು ಕುಂತಿರ್ತಾರ. ನಿಮ್ಮನ್ನ ಹೆಸರು ಕರೀತಾರೆ. ನಮ್ಮ ಕಾಲೇಜಿನ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಿಸ್ಟರ್ ಹಿಂಗ ಅಂತ ನಿಮ್ಮ ಹೆಸರು ಕರೀತಾರ. ಬಂದು ಈಗ ವೆಲ್ಕಮ್ ಸ್ಪೀಚ್ ಮಾಡಬೇಕು ಅಂತಾರ. ಅವಾಗ ನೀವು ಬರ್ತೀರಿ. ಇದನ್ನೆಲ್ಲ ಮೊದಲ ಬರ್ದು ಇಟ್ಕೊಂಡಿರ್ತೀರಿ ನೀವು. ಅಲ್ಲ, ಆಕ್ಚುಲಿ ನಡೀದು ಹೇಳ್ತೀರಿ ನಿಮಗೆ. ಕಾಲೇಜ್ನಲ್ಲಿ ಇದಕ್ಕೆ ಯಾವುದೇ ಫಂಕ್ಷನ್ ಆದರೂ ಪ್ರೆಸೆಂಟ್ ಇರಬೇಕು, ನೋಡ್ತಾ ಇರಬೇಕು ಒಂದು ಸ್ವಲ್ಪ ಅಲ್ಲಿ ಕಾಲೇಜ್ ಒಳಗಡೆ. ನೀವು ಬರ್ತೀರಿ, ಇದೆಲ್ಲ ಪ್ರೊಫೈಲ್ ಇಟ್ಕೊಂಡಿರ್ತೀರಿ. ಇಟ್ಕೊಂಡ್ಬಿಟ್ಟು ಹೆಂಗೆ ಸ್ಪೀಚ್ ಮಾಡ್ಬೇಕು ಇಲ್ಲಿ ಕೊಟ್ಟಿನಿ, ಈ ರೀತಿ ಸ್ಪೀಚ್ ಮಾಡ್ತೀರಿ ವಿದ್ಯಾರ್ಥಿಗಳೇ. ಹಿಂಗತೆ ಇರ್ತದೆ ಇದು. ನಿಮಗೆ ಹಿಂಗತೆ ನೀವು ಯಾರು ಅನ್ನೋದನ್ನ ಹೇಳ್ತಾರ, ನೀವು ಯಾರು ಅನ್ನೋದನ್ನ ಹೇಳ್ತಾರ. ಒಂದು ಲೈನ್ದೊಳಗ ನೀವು ಏನೋ ನಡೆದಿದೆ ಕಾಲೇಜ್ನಲ್ಲಿ ಫಂಕ್ಷನ್ ಅನ್ನೋದನ್ನ ಹೇಳ್ತಾರ. ಮತ್ತೆ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರ. ಮತ್ತೆ ಇವತ್ತಿನ ಚೀಫ್ ಗೆಸ್ಟ್ ಇಲ್ಲಿ ಕೆಳಗೆ ಕೊಟ್ಟಿವ ಅನ್ನುವಂಥ ಸೆಂಟೆನ್ಸ್ ಕೂಡ ಹೇಳ್ತಾರ. ಹೇಳ್ಬಿಟ್ಟು ಆ ಚೀಫ್ ಗೆಸ್ಟಿನ ವಿದ್ಯಾರ್ಥಿಗಳೇ ಇದೇ ರೀತಿನ ಬರೇ ಪ್ರೊಫೈಲ್ ಕೊಟ್ಟಿರ್ತಾರ. 100% ಸ್ಪೀಚ್ ಮಾಡಕಂತ ಅನ್ಬೇಡ್ರಿ. ಒಂದೊಂದ್ಸಾರಿ ಬೇರೆ ಕ್ವಶನ್ ಕೊಟ್ಟಿರ್ತಾರ. ಇಲ್ಲೊಂದು ಬೇರೆ ಕ್ವಶನ್ ಇದೆ ನೋಡ್ರಿ, ಸ್ವಲ್ಪ ಅದು ಟಫ್ ಆಗುತ್ತಂತ. ಇಲ್ಲೇದು ನೋಡ್ರಿ, ಸೆಲೆಬ್ರೇಷನ್ ರೋಡ್ ಸೇಫ್ಟಿ ವೀಕ್ ನಿಮ್ಮ ಕಾಲೇಜಲ್ಲಿ ಸೆಲೆಬ್ರೇಷನ್ ಮಾಡಕತ್ತೀರಿ ಅಂತ ತಿಳ್ಕೊಂಡು. ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡ್ರಿ, ಈ ತರದ್ದು ಕ್ವಶನ್ ಕೊಡ್ತಾರೆ. ಬಹುತೇಕ ಇದು 5 to 10% ಕೊಡ್ತಾರೆ. ಬಟ್ 80-90% ಏನ್ ಕೊಡ್ತಾರಂದ್ರೆ ಪ್ರೊಫೈಲ್ ಬಗ್ಗೆ, ವೆಲ್ಕಮ್ ಸ್ಪೀಚ್ ಬಗ್ಗೆನ ಕೊಡ್ತಾರೆ ವಿದ್ಯಾರ್ಥಿಗಳೇ. ಅದಕ್ಕೆ ಇದು ಸ್ವಲ್ಪ ಈಜಿ ಆಗೋದ್ರಿಂದ ಈ ಕ್ವಶನ್ ಅನ್ನ ಮೊದಲು ತಗೊಂಡಿದ್ವಿ. ತದನಂತರದಲ್ಲಿ ಸ್ವಲ್ಪ ದಿವಸ ಬಿಟ್ಟು ಅಂಥ ಕ್ವಶನ್ ಕೂಡ ಹ್ಯಾಂಡಲ್ ಮಾಡ್ತೀನಿ, ಹೇಳ್ತೀನಿ ನಿಮ್ಗೆ ಯಾವ ರೀತಿ ಬಿಡಿಸ್ಬೇಕಂತ ತಿಳ್ಕೊಂಡು. ಇದು ಸ್ವಲ್ಪ ಈಜಿ ಅಲ್ಲ, ಮೊದಲು ಈಜಿ ಟು ಡಿಫಿಕಲ್ಟ್. ಅದಕ್ಕೆ ಕ್ವಶನ್ ಈ ರೀತಿ ಇರ್ತದ. ಪ್ರೊಫೈಲ್ ಕೊಡ್ತಾರೆ ಅವರು, ಹಿಂಗ ಪ್ರೊಫೈಲ್ ಕೊಟ್ಟಿರ್ತಾರೆ ಅವರು. ನೇಟಿವ್ ಪ್ಲೇಸ್ ಅಂತ ಇಷ್ಟ ಕೊಡ್ತಾರ, ಬಾಗಲಕೋಟ್. ಎಜುಕೇಶನ್ MN English IS 2018 ಬ್ಯಾಚ್, 2008 ಬ್ಯಾಚ್. ಸರ್ವ್ಡ್ ಆಸ್ CEO ಜಿಲ್ಲಾ ಪಂಚಾಯತ್ ಉಡುಪಿ ಅಂಡ್ ಹಾವೇರಿ. ಪ್ರೆಸೆಂಟ್ ಪೋಸ್ಟ್ ಸೆಕ್ರೆಟರಿ ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಬೆಂಗಳೂರು.
interested in literature and photography. Based on the information, write a speech in about 100 words to introduce the guest at the function. ಇಷ್ಟು ನಿಮಗೆ ಕ್ವಶನ್ ಬರುತ್ತೆ. ಈ ಎಲ್ಲ ಮಾಹಿತಿ ಯೂಸ್ ಮಾಡಿಕೊಂಡು ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಒಂದು ಸ್ಪೀಚ್ ಅನ್ನ ರೈಟ್ ಮಾಡ್ರಿ ವಿದ್ಯಾರ್ಥಿಗಳೇ. ನಿಮ್ಮ ಎಕ್ಸಾಮ್ದಲ್ಲಿ ಅದು ರೈಟ್ ಅ ಸ್ಪೀಚ್, ಒಂದು ಸ್ಪೀಚ್ ಅನ್ನ ಬರೀರಿ. ಅಬೌಟ್ 100 ವರ್ಡ್ಸ್ ಇರಬೇಕು. ಅದು ಅಂದಾಜು ಏನ್ ಮಾಡ್ಬೇಕು? ಆ ಸ್ಪೀಚ್ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರಿಗೆ? ಜನರಿಗೆ. ಯಾರನ್ನ? ಚೀಫ್ ಗೆಸ್ಟ್ ಅನ್ನ, ಆ ಒಂದು ಪರ್ಟಿಕ್ಯುಲರ್ ಹೇಳಿದಂತ ಫಂಕ್ಷನ್ ಒಳಗ. ಹಾಗಾದ್ರೆ ಸ್ಪೀಚ್ ಬರೀರಪ್ಪ. ಹೆಂಗ್ ಬರೀತೀರಿ? ಇದೆಲ್ಲ ಮಾಹಿತಿ ತಗೊಂಡು ಅಂತಾರ ಬರೀ ವಿದ್ಯಾರ್ಥಿಗಳ ಸ್ಪೀಚ್ ಹೆಂಗ್ ಬರಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸ್ಪೀಚ್ ಹೆಂಗ್ ಬರಿಬೇಕು ಅಂತಂದ್ರ ಇಲ್ಲಿ ಬರೀತೀವಿ ನೋಡ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಅಡ್ರೆಸ್ ಮಾಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಅಂತೀವಲ್ಲ, ಅದನ್ನ ಮೊದಲು ಒಂದೆರಡು ಲೈನ್ದಲ್ಲಿ ಬರೀಬೇಕ್ರಿ. ಇವತ್ತಿನ ದಿವಸ ನಮ್ಮ ಕಾಲೇಜ್ನಲ್ಲಿ ಇಂಥ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಾನು ವೆಲ್ಕಮ್ ಸ್ಪೀಚ್ ಅನ್ನು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷದ ವಿಷಯ. ಎರಡನೇ ಒಂದು ಪ್ಯಾರಾಗ್ರಾಫ್ ಮಾಡ್ರಿ. ಕೊಟ್ಟಂತ ವ್ಯಕ್ತಿಯ ಬಯೋಡಾಟಾ ಇರ್ತಲ್ಲ, ಅಲ್ಲಿ ಕೊಟ್ಟಿರ್ತಾರಲ್ಲ, ಪ್ರೊಫೈಲ್ ಕೊಟ್ಟಿರ್ತಾರಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ಅವರು ಬರೀ ಕ್ಲೂಸ್ ಕೊಟ್ಟಿರ್ತಾರ. ನೇಟಿವ್ ಪ್ಲೇಸ್ ಬಾಗಲಕೋಟ್. ನಾವ್ ಇದನ್ನ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹಿಸ್ ನೇಟಿವ್ ಪ್ಲೇಸ್ ಇಸ್ ಬಾಗಲಕೋಟ್. ಪೂರ್ಣ ಸೆಂಟೆನ್ಸ್ ಆಗಿ ಮಾಡ್ಕೋಬೇಕು. He has completed MA in English and he has passed IAS and IAS in 2008. ಹಿಂಗತೆ ಇನ್ಕಂಪ್ಲೀಟ್ ಇರ್ತಕ್ಕಂಥ ಸೆಂಟೆನ್ಸ್ಗಳನ್ನ ನಾವಿಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ಗಳನ್ನ ಮಾಡ್ಕೊಂಡ್ಬಿಟ್ಟು ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನಾವು ಕೊಟ್ಕೋಬೇಕಾಗ್ತದೆ. ಬಾಡಿ ಆಫ್ ದ ಸ್ಪೀಚ್ ಅದ ಲಾಸ್ಟ್ ಏನ್ ಮಾಡ್ಕೋಬೇಕು? ಕನ್ಕ್ಲೂಷನ್ ಮಾಡಬೇಕು. ಟೈಮು ಶಾರ್ಟ್ ಇರೋದ್ರಿಂದ ಇಷ್ಟಕ್ಕೆ ನನ್ನ ಪರಿಚಯ ಭಾಷಣ, ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ಭಾಷಣ ಮಾಡೋದಿದು, ಸ್ಪೀಚ್ ಮೇಕಿಂಗ್ ಅಂದ್ರೆ ಭಾಷಣ ಮಾಡೋದಿದು. ವಿದ್ಯಾರ್ಥಿಗಳ ಹತ್ರ ಸದುಪಯೋಗ. ಒಂದೇ ಲೆಟರ್ ಬರಿಬಹುದು, ಇಲ್ಲ ಇದನ್ನ ಬರಿಬಹುದು. ಮೊದಲಿನ ಕಾಲದೊಳಗೆ ಎರಡು ಕಂಪಲ್ಸರಿ ಇದ್ದು, ಈಗ ಆಪ್ಷನಲ್ ಲೆಟರ್. ಆನ್ಸರ್ ಬರಿಬೇಕಾದ್ರೆ ಏನ್ ಮಾಡ್ರಿ? ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಅಂತೇಳಿ ಒಂದು ಲೈನ್ 2 ಲೈನ್ ಹೇಳ್ರಿ. ಇವತ್ತಿನ ದಿವಸ ಇಂಥ ಫಂಕ್ಷನ್ ಐತಿ, ಇಂಥ ಫಂಕ್ಷನ್ದೊಳಗೆ ನಾನು ವೆಲ್ಕಮ್ ಸ್ಪೀಚ್ ಮಾಡ್ತೀನಿ. ನೀವು ಅಲ್ಲಿ ಬಂದು ನಿಂತ ಪರ್ಪಸ್ ಹೇಳ್ರಿ. ಆ ವ್ಯಕ್ತಿ ಪ್ರೊಫೈಲ್ ಯೂಸ್ ಮಾಡ್ಕೊಂಡು ಒಂದು 8 ಸೆಂಟೆನ್ಸ್ಗಳನ್ನ ಹೇಳ್ರಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳನ್ನ ಹೇಳ್ರಿ. ನಡಬರ್ಕ್ ಒಂದ್ ಸ್ವಲ್ಪ ಎಲ್ಲ ಜೋಡಿಸ್ಬೇಕು, ಒಂದ್ ಸ್ವಲ್ಪ ಹಂಗೆ ಜೋಡಿಸ್ಬೇಕು. ಈ ಬಾಡಿ ಆಫ್ ದ ಸ್ಪೀಚ್ ಬರೆಯುವಾಗ ಒಂದೊಂದ್ಸಾರಿ ನೌನ್ ಹೇಳ್ಕೊಂತವ್ರಿ. ಮಿಸ್ಟರ್ ಕೃಷ್ಣ ಅಂತ ಹೇಳಿ ಬರ್ಕೊಂತವ್ರಿ. ಎಲ್ಲ ಅದು ಕೊಟ್ಟದ್ದು ಎಸ್ ಇದ್ದಂಗಿಲ್ಲ, ಅದಕ್ಕೆ ಅದನ್ನ ಬರೆದೇನ್ರಿ. ಮಿಸ್ಟರ್ ಕೃಷ್ಣ ಅಂತ ಅನ್ಕೊಂತವ್ರಿ. ಒಂದ್ಸಲ ಮಿಸ್ಟರ್ ಕೃಷ್ಣ ಅನ್ರಿ, 2 ಸಲ ಹಿ ಅಂತನ್ರಿ. ಮತ್ತೆ 3 ಸಲ ಮಿಸ್ಟರ್ ಕೃಷ್ಣ ಅನ್ರಿ, 1-2 ಸಲ ಹಿ ಅನ್ರಿ. ಒಂದ್ಸಲ ನೌನ್ ಹೇಳ್ರಿ, ಅವ್ರ ಬಗ್ಗೆ ಹೇಳುವಾಗ 2 ಸಲ ಪ್ರೊನೌನ್ ಹಾಕ್ರಿ. ಹಿಂಗತೆ ಅಷ್ಟು ವಿಷಯವನ್ನ ಪೂರ್ಣ ವಾಕ್ಯದೊಳಗ, ಮೀನಿಂಗ್ಫುಲ್ ರೀಡೇಬಲ್ ಸೆಂಟೆನ್ಸಸ್ ಒಳಗ ಆ ಕ್ಲೂಸ್ ಅನ್ನು ಯೂಸ್ ಮಾಡ್ಕೊಂಡು, ಎಲ್ಲಾ ಕ್ಲೂಸ್ ಅನ್ನು ಯೂಸ್ ಮಾಡ್ಕೊಂಡು ಬಾಡಿ ಆಫ್ ದ ಸ್ಪೀಚ್ ಅನ್ನ ಬರ್ಕೋಬೇಕು. ಲಾಸ್ಟ್ ಇದನ್ನ ಹೇಳ್ಬೇಕು. ಇದನ್ನ ಹೇಳಿ ಸ್ಪೀಚ್ ಅನ್ನ ಎಂಡ್ ಮಾಡಿ ಹೋಗ್ಬೇಕು. ನಿಮ್ದು ಈ ರೀತಿ ನೀವು ಬರೆದ್ರೆ ಅಂದ್ರೆ ನಿಮಗೆ 5 ಮಾರ್ಕ್ಸ್ ಬರ್ತಾವ್ರಿ. ನೋಡೋಣ ಬರ್ರಿ. ಆನರಬಲ್ ಪ್ರೆಸಿಡೆಂಟ್ ಹಿಂಗ್ ಬರಿಬೇಕ್ರಿ. ನೀವು ಹೆಂಗ ಸ್ಪೀಚ್ ಮಾಡ್ತೀರಿ, ನೀವು ಅಲ್ಲಿ ಹೋಗಿ ಇಮ್ಯಾಜಿನ್ ಮಾಡ್ಕೋಬೇಕು, ಹಂಗೆ ಬರಿಬೇಕು. ಆನರಬಲ್ ಪ್ರೆಸಿಡೆಂಟ್, ಡಿಸ್ಟಿಂಗ್ವಿಶ್ಡ್ ಚೀಫ್ ಗೆಸ್ಟ್, ರೆಸ್ಪೆಕ್ಟೆಡ್ ಟೀಚರ್ಸ್ ಅಂಡ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸಾಕು, ಸ್ಪೇಸ್ ಬಿಡ್ರಿ. ಟುಡೇ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಸೆಲೆಬ್ರೇಟ್ ಕಾಲೇಜ್ ಡೇ. ಅಲ್ಲಿ ಇರ್ತತಿಲ್ಲ, ಕೊಟ್ಟಿರಲ್ಲ ಫಂಕ್ಷನ್ ಯಾವ್ದು ಅಂತ ಹೇಳ್ರಿ. ಇಲ್ಲಿ ಕೊಟ್ಟಿರ್ತಾರಲ್ಲ, ನೀವು ಕಾಲೇಜ್ ಡೇ ಮಾಡಕತ್ತೀನಿ ಅಂತ ಹೇಳಿ, ಅದನ್ನು ಬರೀಬೇಕು ನೀವು ಇಲ್ಲಿ. ಟುಡೇ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಸೆಲೆಬ್ರೇಟ್ ಕಾಲೇಜ್ ಡೇ. ಐ ಆಮ್ ವೆರಿ ಹ್ಯಾಪಿ ಆನ್ ದಿಸ್ ಆಸ್ಪಿಷಿಯಸ್ ಒಕೇಶನ್. ಈ ಒಂದು ಶುಭ ಸಮಾರಂಭದಲ್ಲಿ ನನಗೆ ಬಹಳ ಖುಷಿ ಆಗ್ತದ. ಟು ಮೇಕ್ ವೆಲ್ಕಮ್ ಸ್ಪೀಚ್ ಆಫ್ ಟುಡೇಸ್ ಚೀಫ್ ಗೆಸ್ಟ್. ಇದು ಒಂದು ಲೈನ್ 2 ಲೈನ್ದಾಗ ಹೇಳಿ ಮತ್ತೆ ಏನ್ ಮಾಡ್ರಿ, ಆ ಸ್ಪೇಸ್ ಬಿಟ್ಟು ಮತ್ತೆ ಪ್ಯಾರಾಗ್ರಾಫ್ ಮಾಡಬಾರ್ದ್ರಿ. ಇಲ್ಲಿ ಬಹಳ ಹುಷಾರ್ರಿ, ಪ್ಯಾರಾಗ್ರಾಫ್ ಮಾಡಿರಿ ನೀವು ಮಾಡಬಾರ್ದ್ರಿ. ಲೆಟರ್ ರೈಟಿಂಗ್ ನಾಗ ಬಾಡಿ ಆಫ್ ದ ಲೆಟರ್ ಪ್ಯಾರಾಗ್ರಾಫ್ ಮಾಡಬಾರ್ದು. ಸ್ಪೀಚ್ ಮೇಕಿಂಗ್ ನಾಗು ಬಾಡಿ ಆಫ್ ದ ಸ್ಪೀಚ್ ಪ್ಯಾರಾಗ್ರಾಫ್ ಮಾಡಬಾರ್ದು. ಕೇರ್ಫುಲ್ ಆಗಿರ್ರಿ. ವರ್ಕ್ ಬುಕ್ ಇದೆಲ್ಲ ಮಾಹಿತಿ ಐತಿ, ತಾವು ನೋಡ್ಬೇಕು. ಸೆಕೆಂಡರಿ ವರ್ಕ್ ಬುಕ್ ನಲ್ಲಿ ಇದೆಲ್ಲ ಮಾಹಿತಿ ಐತಿ, ತಾವು ನೋಡ್ಬೇಕು. ಇದನ್ನು ನನ್ನ ಮಾತನ್ನ ನಂಬಿ ಪ್ಯಾರಾಗ್ರಾಫ್ ಮಾಡಬೇಡ್ರಿ. ಈಗ ಏನ್ ಮಾಡ್ಕೋಬೇಕು? ಪ್ರೊಫೈಲ್ ಯೂಸ್ ಮಾಡ್ಕೊಂಡು ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಗಿ ಮಾಡ್ಕೋಬೇಕು. ಇದೇನ್ ಕೊಟ್ಟಾರ, ಮೊದಲ ಎಜುಕೇಶನ್ ಬಗ್ಗೆ, ಮೊದಲ ನೇಟಿವ್ ಪ್ಲೇಸ್ ಹೇಳ್ತೀರಿ, ಮೊದಲ ಅವ್ರ ಹೆಸರು ಹೇಳ್ತೀರಿ, ಆಮೇಲೆ ನೇಟಿವ್ ಪ್ಲೇಸ್ ಹೇಳ್ತೀರಿ, ಎಜುಕೇಶನ್ ಹೇಳ್ತೀರಿ, ಏನಾಗಿ ಸರ್ವಿಸ್ ಮಾಡ್ಯಾರ ಅನ್ನೋದನ್ನ ಹೇಳ್ತೀರಿ, ಸದ್ಯಕ್ಕೆ ಪ್ರೆಸೆಂಟ್ ಪೋಸ್ಟ್ ಎಲ್ಲಿ ಅದಾರ ಅನ್ನೋದು ಹೇಳ್ತೀರಿ, ಅವ್ರ ಇಂಟ್ರೆಸ್ಟ್ ಏನದ ಅನ್ನೋದು ಹೇಳ್ತೀರಿ. ಇದೆಲ್ಲ ಬಾಡಿ ಆಫ್ ದ ಲೆಟರ್ ಬರ್ತೈತಿ.
ಯಾಸ್ ಯು ನೋ ವಿದ್ಯಾರ್ಥಿಗಳೇ ಅನ್ಬೇಕು ನೀವು, ನಿಮ್ಮೆಲ್ಲ ಈಗಾಗಲೇ ಗೊತ್ತಿರುವಂತೆ ಟುಡೇ ಚೀಫ್ ಗೆಸ್ಟ್ ಈಸ್ ಮಿಸ್ಟರ್ ಶ್ರೀಕೃಷ್ಣ ಬಿ. ಒಂದು ಸೆಂಟೆನ್ಸ್ ಮುಗಿತು. ಸೆಂಟೆನ್ಸ್ ಶಾರ್ಟ್ ಮಾಡ್ರಿ ಪ್ಲೀಸ್, ದೊಡ್ಡ ಸೆಂಟೆನ್ಸ್ ಮಾಡಬಾರ್ದು ಅಂತೈತಿ. ಒಂದ್ಸಲ ನಾವು ನೌನ್ ಹಾಕ್ರಿ, ಎರಡು ಸಲ ಪ್ರನೌನ್ ಹಾಕ್ರಿ. ಫುಲ್ ಪಾಯಿಂಟ್ ಕೊಡು. ಹಿಸ್ ನೇಟಿವ್ ಪ್ಲೇಸ್ ಈಸ್ ಬಾಗಲ್ಕೋಟ್. He is an MA in English. Meaningful sentence. He has completed IAS in 2008. ಎರಡು ಮೂರು ಸಲ he ಅಂತ ಯೂಸ್ ಮಾಡಿದೆ. ಮತ್ತೊಂದು ಸಲ ನಾವು ಮಿಸ್ಟರ್ ಹರಿಕೃಷ್ಣ ಹ್ಯಾಸ್ ಸರ್ವ್ಡ್ ಆಲ್ರೆಡಿ ಆಸ್ CEO ಜಿಲ್ಲಾ ಪಂಚಾಯತ್ at ಉಡುಪಿ and ಹಾವೇರಿ. Presently, he is working as the secretary in the Department of Social Welfare, Bengaluru. ಹಿಂಗತೆ ಶಾರ್ಟ್ ಇರ್ಬೇಕು ಸೆಂಟೆನ್ಸ್. ಹಿ ಈಸ್ ಇಂಟರೆಸ್ಟೆಡ್ ಇನ್ ಲಿಟರೇಚರ್ ಅಂಡ್ ಫೋಟೋಗ್ರಫಿ. ಮೇನಿ ಅದರ್, ಇದೊಂದು ಸ್ವಲ್ಪ ಇಷ್ಟು ಅಂತ ಹೇಳಿ ಹೋಗ್ಬೇಕು. ಇನ್ನೂ ಬೇಕಾದಷ್ಟು ಇದೆ ಅವ್ರ ಬಗ್ಗೆ ಹೇಳಬೇಕಾದದ್ದು, ಆದರೆ ಸಮಯದ ಕೊರತೆಯಿಂದ ನನ್ನ ಸ್ಪೀಚ್ ಅನ್ನ ಶಾರ್ಟ್ ಮಾಡ್ತಾ ಇದ್ದೇನೆ ಅಂತ ಅನ್ಬೇಕು, ಅಂತ ಚಂದ ಇರ್ತದೆ. ಮೇನಿ ಅದರ್ ಥಿಂಗ್ಸ್ ಆರ್ ದೇರ್ ಟು ಬಿ ಟೋಲ್ಡ್ ಅಬೌಟ್ ಹಿಮ್. ಯಾಸ್ ಇಷ್ಟು ಮಾಡಿಬಿಟ್ಟು ಇದನ್ನು ಪ್ಯಾರಾಗ್ರಾಫ್ ಮುಗಿಸ್ಬಿಟ್ರಿ, ಸ್ಪೇಸ್ ಬಿಟ್ರಿ. ಯಾಸ್ ಟೈಮ್ ಈ ಶಾರ್ಟ್ I would like to end my speech. ಇದು ಒಂದೊಂಥರ ಒಬ್ಬೊಬ್ಬ ಲೆಕ್ಚರರ್ ಒಂದು ಟೀಚರ್ ಒಂದೊಂಥರ ಹೇಳ್ಬೋದು. ನನಗೆ ಹಿಂಗೆ ಅನ್ಸೈತಿ, ನಾ ಹಿಂಗೆ ಬರ್ದೇನೆ. 100% ಮಾರ್ಕ್ಸ್ ಬರ್ತಾವ್ರಿ. ಯಾಸ್ ಟೈಮ್ ಈ ಶಾರ್ಟ್ ಐ ವುಡ್ ಲೈಕ್ ಟು ಎಂಡ್ ಮೈ ಸ್ಪೀಚ್. ಥ್ಯಾಂಕ್ ಯು ಆಲ್. ಜೈ ಹಿಂದ್. ಈ ರೀತಿ ಇದೆ ನೋಡಿ ವಿದ್ಯಾರ್ಥಿಗಳು, ಇದು ಸ್ಪೀಚ್ ಮೇಕಿಂಗ್. ಸ್ವಲ್ಪ ಅವಸರ ಮಾಡಿದೆ, ಒಂದು ಲೆಟರ್ ರೈಟಿಂಗ್ ಒಂದು ಮಾಡಿದೆ ಇವತ್ತು. ಟೈಮ್ ಕಡಿಮೆ ಆಯಿತು. ನಸಗ್ನಾಗ ಮಾಡ್ಬೇಕಲ್ರಿ, ಸ್ವಲ್ಪ ಬೆಳಿಗ್ಗೆ ಮಾಡಬೇಕು, ಸೈಲೆನ್ಸ್ ಇರ್ತದ. ಟೈಮ್ ಸ್ವಲ್ಪ ಕಡಿಮೆ ಆಗ್ತಲ್ಲ, ಅದಕ್ಕೆ ಒಂಚೂರು ಬಡ ಮಾತಾಡೀನಿ. ಏನು ಕ್ಲಿಯರ್ ಮಾಡೇನ್ರಿ ಸಾಕಷ್ಟು. ನಿಮಗೆ ನಾನು ಸ್ಟಾರ್ಟಿಂಗ್ ಒಂದು ಏನಾದರೂ ಕ್ವಶನ್ ಸ್ಟಾರ್ಟ್ ಮಾಡ್ತೀನಲ್ಲ, ಇಂಟ್ರೊಡಕ್ಷನ್ ಕೊಡ್ತಿರ್ತೀನಿ, ಹೌ ಟು ಆನ್ಸರ್ ದಿಸ್ ಕ್ವಶನ್ ಅಂತೇಳಿ. ಅದನ್ನು ತಾವೆಲ್ಲ ಗಮನಿಸ್ಬೇಕ್ರಿ. ಮತ್ತೆ ಆನ್ಸರ್ ಮಾಡೋ ರೀತಿ ಹಂಗೆ ನಾನು ಮಾತಾಡ್ತಾ ಇರ್ತೀನಿ, ಅದನ್ನು ತಾವು ಗಮನಿಸ್ಬೇಕ್ರಿ. ಈ ರೀತಿ ನೀವು ಆನ್ಸರ್ ಬರೆದ್ರೆ ಏನು ಡೌಟ್ ಇಲ್ರಿ, 5ಕ್ಕೆ 5 ಮಾರ್ಕ್ಸು ಡೆಫಿನೆಟ್ಲಿ ಬರ್ತಾವೆ. ಓಕೆ, ನನಗೆ ಮತ್ತೆ ಟೈಮ್ ಆದ್ರಿಂದ ಈಗ ಇಟ್ಸ್ ಮೈ ಟೈಮ್ ಟು ಎಂಡ್ ಮೈ ವಿಡಿಯೋ, ಎಂಡ್ ಮೈ ಸ್ಪೀಚ್ ಅಲ್ಲ, ಎಂಡ್ ಮೈ ವಿಡಿಯೋ. ಓಕೆ, ಥ್ಯಾಂಕ್ ಯು ಹೇಳ್ತೀನಿ ತಮಗೆಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.